ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಗ್ರಂಥಕರ್ತರಾದ ಪಿತಾಂಬಜಿಯವರಿಗೂ ಈ ಗ್ರಂಥವನ್ನು ಕಷ್ಟಪಟ್ಟು ಮಳಿ ಅನ್ನಲಾರದ ರೊಜ್ಜಿನಲ್ಲಿ ಮಲಕೊಂಡು ಗುಡಿಸಲ ಕಟ್ಟಿಕೊಂಡು ಸೋರು ಗುಡಿಸಲದಲ್ಲಿ ಕಾಲ ಕಳೆದ ಈ ಗ್ರಂಥವನ್ನು ಯಾವ ಘಟಪ್ರಭಾ ಭೀಮಾನಂದಪ್ಪಾಜಿಯವರು ಸಂಗ್ರಹಿಸಿದ್ದಾರೆ. ಈ ಗ್ರಂಥವನ್ನು ಭಾಳ ಕಷ್ಟಪಟ್ಟಾರೆ ಈ ಗ್ರಂಥಿಗಾಗಿ. ಅವರ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ಇಲ್ಲಿ 1ನೇ ಕಲಾ ವಿಚಾರ ಚಂದ್ರೋದಯ. 1ನೇ ಕಲದಲ್ಲಿ ಏನು ಹೇಳುವವರಾಗಿದ್ದಾರೆ ಪೀತಾಂಬಜಿಯವರು. ಉಪದ್ಘಾತಂದರೇನು? ಇದು ಮೊದಲೇದ್ದ ಕಲ. ಉಪದ್ಘಾತಂದರೇನು? ಪ್ರತಿಪಾದನಕ್ಕೆ ಯೋಗ್ಯವಾದ ಅರ್ಥವನ್ನು ಮನಸ್ಸಿನಲ್ಲಿರಿಸಿಕೊಂಡು ಅನ್ಯ ಅರ್ಥವನ್ನು ಕಥನ ಮಾಡುವುದೇ ಉಪದ್ಘಾತ. ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಈಗ ಬ್ಯಾಸಗಿ ಬಿಸಿಲೈತಿ, ಕೆಟ್ಟ ಬಿಸಿಲೈತಿ. ದೋಸ್ತಿ ತಾನ ಗೆಳತ್ಯಾನಂತ ತಿಳ್ಕೊರ್ಲೆ, ಗೆಳತ್ಯಾರು ಹೆಣ್ಮಕ್ಕಳ ಗೆಳತ್ಯಾರು ಆ ದನವನ್ನು ಸಾಕಲದ ಹೆಣ್ಮಗಳು ಹೋಗಿ ಅಕ್ಕಿಗೆ ಬೇಕಾಗಿರ್ತಾವು ಮಜ್ಜಿಗೆ. ಬ್ಯಾಸಿಗೆ ಬಿಸಿಲ ಗೆಳತಿನ ಕೇಳ್ತಾಳ, ನೋಡು ನಿಮ್ಮ ಎಮ್ಮೆ ಹಿಂಡ್ತೈತೇನು? ಹಿಂಡ್ತೈತಿ. ಹಾಲು ಅಷ್ಟು ಹಾಕಿರೋ ಏನು ಮನೆಗೆ ಇಟ್ಕೋತಿರೋ? ಇಲ್ಲವ, ನಾವು ಬ್ಯಾಸಿಗೆ ಬಿಸಿಲೈತಿ, ಮನೆ ಮಂದಿಗೆಲ್ಲ ಮಜ್ಜಿಗೆ ಬೇಕು, ನಮಗೆ ಮಜ್ಜಿಗೆ ಕಡದ ಮಜ್ಜಿಗೆ ಮಾಡ್ತೀವಿ ನಾವು. ಕೇಳ್ತಾಳೆ, ಎಮ್ಮಿದ್ದಕ್ಕೆ ಹೇಳ್ತಾಳು. ಆಗಿ ಗೆಳತಿ ಕೇಳ್ತಾಳೆ ಮಜ್ಜಿಗೆ ಬೇಕಾದಕ್ಕೆ. ಹಂಗಾದ್ರೆ ನನಗೊಂದು ಕಪ್ ಮಜ್ಜಿಗೆ ಕೊಡು. ಒಯ್ಬಾ, ಯಾರು ಬೇಡತ್ತಾರ, ಒಯ್ಬಾ ತಾಳಕ್ಕೆ. ಹಂಗೆ ಇಲ್ಲಿ ಉಪದ್ಘಾತ ಅಂದ್ರೆ ಮನಸ್ಸಿನೊಳಗೆ ಒಂದು ಇಟ್ಕೊಂಡು ಬೇರೆದ್ದನ ಕಥನ ಮಾಡೋದಕ್ಕೆ ಉಪದ್ಘಾತ ಅಂತ ಹೇಳ್ಯಾರ. ಇಲ್ಲಿ ತದಾರಂಭ ಲಕ್ಷಣದಿಂದ ಮೋಕ್ಷಾದಿ ಪದಾರ್ಥಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪದಾರ್ಥಗಳನ್ನು ಕಥನ ಮಾಡುವುದಕ್ಕೆ, ಮೋಕ್ಷಾದಿ ಪದಾರ್ಥಗಳನ್ನು ಕಥನ ಮಾಡುವುದೇ ಉಪದ್ಘಾತ ಅಂತ ಹೇಳ್ಯಾರ. ನಾವು ಈ ವಿಚಾರವನ್ನು ಎದಕ್ಕೆ ಮಾಡ್ತೀವೋ, ವಿಚಾರ ಚಂದ್ರೋದಯ ಅಂತ ಕೇಳಿದ್ರೆ ನಮಗೆ ಮೋಕ್ಷ ಬೇಕಾಗಿರ್ತತ್ರಿ. ಮೋಕ್ಷ ಬೇಕಾಗದ್ದಕ್ಕಾಗೆ ಇದನ್ನು ಕಥನ ಮಾಡಬೇಕಾಗಿತ್ತು ನಾವು. ಯಾಕಂದರೆ ಎಲ್ಲ ಸಾರ ಇದ್ರಾಗನ ಐತಿ, ಮೋಕ್ಷ ಹೊಂದುವ ಸಾರ ಇದ್ರಾಗನ ಐತಿ. ಅದಕ್ಕಾಗಿ
ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಎಲ್ಲರದು ಮೋಕ್ಷದ ಇಚ್ಛೆಯನ್ನು ಮಾಡ್ಕೋಬೇಕು. ಕೆಲವೊಂದು ಮಂದಿಗೆ ಮೋಕ್ಷದ ಇಚ್ಛಾನ ಇರುವುದಿಲ್ಲ. ಏನಿರ್ತೈತೆ ಅವರಿಗೆ? ಸಂಸಾರದ ಇಚ್ಛಾನ. ಹೊಲ ತಗೋಬೇಕು, ಮನೆ ತಗೋಬೇಕು, ಗಳಿಸಬೇಕು. ಈ ಮೋಕ್ಷದ ಇಚ್ಛಾನ ಗೊತ್ತಿಲ್ಲ ಅವರಿಗೆ. ಮೋಕ್ಷ ಹೊಂದುವುದಂದ್ರೆ ಗೊತ್ತಿಲ್ಲ. ಬಂದವ್ರ ಬಾಯಿಲೆ ಕೇಳಿದವರು ಸಹಿತ ಇದನ್ನು ಪ್ರತಿಪಾದನೆ ಮಾಡೋದಿಲ್ಲ ಪುಣ್ಯಾತ್ಮರೇ. ಪ್ರತಿಯೊಬ್ಬರು ಇದನ್ನು ಕಥನ ಮಾಡಬೇಕು. ಮೋಕ್ಷ ಇಚ್ಛೆಯನ್ನು ಮಾಡಲೇಬೇಕು. ಪ್ರತಿಯೊಬ್ಬರಾದರೂ ಕೂಡ ಮೋಕ್ಷದ ಇಚ್ಛೆಯನ್ನು ಮಾಡಲಿಕ್ಕೆ ಬೇಕು ಪುಣ್ಯಾತ್ಮರೇ. ಇನ್ನು ಪುರುಷಾರ್ಥ ಅಂದರೇನು? ಪುರುಷಾರ್ಥ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದಕ್ಕೆ ಪುರುಷಾರ್ಥ ತಿಳ್ಕೊಂಡು ಬಂದಾರ. ಇವು ಪುರುಷಾರ್ಥ. ನಾವೇನು ತಿಳ್ಕೊತೀವಿ ಲೌಕಿಕದೊಳಗೆ? ಗಂಡ ಮಕ್ಕಳಿಗೆ ಪುರುಷ ಅಂತ ನಾವು ತಿಳಿತೀವಿ. ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಅದಾವ. ಪುರುಷಾರ್ಥ ಅಂದ್ರೆ ಏನು? 4. ಅದ್ರೊಳಗೆ 3 ಗೌಣ ಅದಾವ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನತಕ್ಕಂಥದ್ದು ಮುಖ್ಯ ಐತೆ. ಅದು ಮೋಕ್ಷಕ್ಕಾಗಿ ಇದನ್ನೆಲ್ಲ ಮಾಡಬೇಕಾಗೈತಿ, ತಿಳ್ಕೋಬೇಕಾಗೈತಿ. ಸರ್ವ ಪುರುಷರಿಗೆ ಯಾವುದ್ರ ಇಚ್ಛೆ ಆಕೈತ್ರಿ? ನಿಮಗೆ ಎಲ್ಲರಿಗೂ ಯಾವ್ದ್ರ ಇಚ್ಛೆ ಆಕತಿ? ಎದ್ರ ಇಚ್ಛೆ ಆಕತಿ ನಿಮಗೆಲ್ಲ? ದುಃಖ ಬೇಕತ್ತ ಇಚ್ಛೆ ಆಕತ್ತೋ? ಎದ್ರ ಇಚ್ಛೆ ಆಕತಿ ನಿಮಗೆ? ದುಃಖ ಬೇಡತ್ತ ಇಚ್ಛೆ ಆಕತಿಲ್ಲೋ? ಎಲ್ಲರಿಗೂ ಸುಖಾನ ಬೇಡ್ತೀರಿ. ಸರ್ವ ಪುರುಷರಿಗೆ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹೆಚ್ಚಾಕೈತಿಲ್ಲಿ. ನಿಮಗೆಲ್ಲರಿಗೂ ಏನಾಕತಿ? ವಾದ ದುಃಖ ಬಂದಿರಬಾರ್ದು, ಬಂದ ಸುಖ ಬಿಟ್ಟು ಹೋಗಿರಬಾರ್ದು. ಇದಕ್ಕೆ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹೇಳ್ಕೊಂಡು ಬಂದಾರೆ. ಇಲ್ಲಿ ದುಃಖ ಅಂದರೆ ಏನು? ನಾವು ಅಳ್ಳೋದಕ್ಕನ ದುಃಖತೀವಿ ರೀ. ಅಳ್ಳೋದಕ್ಕೆ ದುಃಖತೀವಿ. ಹುಟ್ಟುವುದು ಸಾಯುವುದು ದುಃಖನರ್ಲ ಇದೊಂದು. ಹುಟ್ಟುವುದು ಸಾಯುವುದು ದುಃಖ ಇದೊಂದ. ಸಾಯು ಮುಂದೆ ಹಂಗೆ ಅಳ್ತಾರೆ ನೋಡಿರಲಿಲ್ಲ. ಇದು ದುಃಖದ ಲಕ್ಷಣವನ್ನು ಹೇಳ್ಕೊಂಡು ಬಂದಾರ ಇಲ್ಲಿ. ದುಃಖದ ಲಕ್ಷಣ ಯಾವುದಪ್ಪ? ಅಪ್ಪವರು ಲಕ್ಷಣಾರ್ಥವಾಗೇ ತಿಳಿಸ್ಕೊಡ್ತಾರೆ. ಅವರು ನಾನಕ್ಕೆ ಆಶ್ರಮಕ್ಕೆ ಹೋಗಂಗಿಲ್ಲ, ಕೇಳಂಗಿಲ್ಲ. ಇಲ್ಲಿ ದುಃಖದ ಲಕ್ಷಣ ಯಾವುದು ಅಂತ ಕೇಳಿದ್ರೆ, ಅಜ್ಞಾನ ಸಹಿತವಾಗಿ ಜನನ ಮರಣಾದಿಗಳಿಗೆ ದುಃಖವೆಂದು ಹೇಳುತ್ತಾರೆ. ಅಜ್ಞಾನ ಸಹಿತವಾಗಿ ಅಂತ ತಗೊಂಡ್ರಿ. ಇಲ್ಲಿ ದುಃಖದಕ್ಕೆ ಅಜ್ಞಾನನ ಮೂಲ ಕಾರಣ ಐತಿ. ದುಃಖಕ್ಕೆ ಅಜ್ಞಾನ ಕಾರಣ ಐತಿಲ್ಲಿ ಮೂಲ. ಅದಕ್ಕೆ ಅಜ್ಞಾನ ಸಹಿತವಾಗಿ ಜನನ ಮರಣಾದಿಗಳಿಗೆ ದುಃಖವೆಂದು ಹೇಳುತ್ತಾರೆ. ಇಲ್ಲಿ ಅಜ್ಞಾನ ಲಕ್ಷಣ ಬೇಕಲ್ಲ. ಮತ್ತು ಇದು ದುಃಖದ ಲಕ್ಷಣ ಆಗ್ತದೆ.
ಯಾವುದು? ಅಜ್ಞಾನ ಸಹಿತವಾಗಿ ಜನನ ಮರಣಾದಿಗಳಿಗೆ ದುಃಖವೆಂದು ಹೇಳುತ್ತಾರೆ. ನಾ ಹುಟ್ಟೇನಿ, ನಾ ಸಾಯ್ತನು, ನಾ ಇದ್ರ ಕೂಡ ಬಂದನಿ, ಇದ್ರ ಕೂಡ ಹೊಕ್ಕನು. ಇದ ಭ್ರಮಿ. ನಾ ಸ್ವರ್ಗೇನಿ, ನಾ ಸ್ವಕ್ಕೇನಿ. ಇದಕ್ಕೆ ಅಜ್ಞಾನ ದುಃಖವೆಂದು ಹೇಳುತ್ತಾರೆ. ಇನ್ನು ದುಃಖದ ಲಕ್ಷಣ ಏನು? ಅಜ್ಞಾನ ಲಕ್ಷಣ ಬೇಕಲ್ಲ, ಇದು ದುಃಖದ ಲಕ್ಷಣ ಆಯಿತು. ಅಜ್ಞಾನ ಲಕ್ಷಣ ಶಕ್ತಿಯುಕ್ತ ಅನಾದಿ ಭಾವರೂಪ ಅಜ್ಞಾನ. ಅಜ್ಞಾನ ಲಕ್ಷಣವನ್ನು ಹಿಡ್ಕೊಂಡು ಬಂದ್ರೆ ಪುಣ್ಯಾತ್ಮರೇ, ನಮ್ಮನ್ನು ಕಾಡಾಕತ್ತಿದ್ದು ಯಾವುದಪ್ಪ ಅಂತಂದ್ರೆ ಅಜ್ಞಾನನ ಕಾಡಾಕತ್ತೈತಿ ನಮ್ಮನ್ನ. ಜ್ಞಾನ ಆತಂದ್ರೆ ಅಜ್ಞಾನ ಅಲ್ಯಾಕೆ ಬೀಳ್ತೈತಿ? ಬಿಡುವುದಿಲ್ಲ. ಅಜ್ಞಾನ ಹೊಕ್ಕತಿ. ಒಂದು ಬೆಳಕ ಹಚ್ಚಿಟ್ರೆ ಅಲ್ಲಿ ಯಾಕಿರ್ತೈತಿ ಕತ್ಲ? ಬೆಳಕದಾಗ ಕತ್ಲಿರ್ತತೇನಂದ್ರೆ ಇರುವುದಿಲ್ಲ. ನಾವು ಅಜ್ಞಾನದೊಳಗನ ಮುಳುಗಿದೀವಿ. ಈಗ ಸಂಸಾರ ಮಾಡೋದು ಅಜ್ಞಾನದಿಂದನ. ಇದು ನೀ ಸಂಸಾರ ಮಾಡುವ ಲೆಕ್ಕಪ್ಪ. ಅಜ್ಞಾನವನ್ನು ಕಳ್ಕೊಲ್ಲ. ಅಜ್ಞಾನವನ್ನು ಕಳ್ಕೊಂಡೆಂದರೆ ನಿನಗೆ ಯಾವುದೂ ಅಂಟುವುದಿಲ್ಲ. ಅದು ತಾನ ಸುಲಭವಾಗಿ ಆಕ್ಕೈತದ. ನೀನು ಮಾಡೋದು ಬೇಕಾಗಿಲ್ಲ. ಮೂಲ ಅಜ್ಞಾನವನ್ನು ಕಳ್ಕೋಬೇಕಾಗೈತಿ. ಇನ್ನೊಂದು ಕಡೆ ಹೇಳಿದರು ಶ್ರೀಮನ್ ನಿಜಗುಣ ಶಿವಯೋಗಿಗಳವರು, ಅಜ್ಞಾನ ಅಂದ್ರೆ ಏನು? ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳುವ ತನುವೆ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನಿ ಎಂಬ ಬಗೆ ಬಿಡಲು ಅರಿಯದೆ ಅಜ್ಞಾನ ಅಂತ ಅಲ್ಲಿ ಹೇಳ್ಕೊಂಬಂದಾರೆ ಪುಣ್ಯಾತ್ಮರೇ. ಇದು ಅಜ್ಞಾನ ಲಕ್ಷಣನ. ಪರಮಾನಂದ ಪ್ರಾಪ್ತಿ ಅಂದ್ರೆ ಏನ? ಸರ್ವ ದುಃಖ ನಿವೃತ್ತಿ. ಪರಮಾನಂದ ಪ್ರಾಪ್ತಿ ಅಂದ್ರೆ ಏನಿಲ್ಲೇ? ಪರಮಾನಂದ ಪ್ರಾಪ್ತಿ. ಪರಮಾನಂದ ಪ್ರಾಪ್ತಿ ಅಂದ್ರೆ ಇಲ್ಲಿ ಮೋಕ್ಷದ ಸ್ವರೂಪ ಅಂತ ಹೇಳ್ಯಾರ. ಇಲ್ಲಿ ಆ ಮೋಕ್ಷದ ಸ್ವರೂಪತ್ತದ ಯಾವದ? ಅದು ಯಾವುದು? ಮೋಕ್ಷದ ಸ್ವರೂಪ ಕರ್ತೃತ್ವ ಭೋಕ್ತೃತ್ವ ಅನ್ಯತಾ ಭಾವರಹಿತನಾಗಿ ಸ್ವಸ್ವರೂಪ ಸ್ಥಿತಿಯಿಂದಿರುವುದಕ್ಕೆ ಮೋಕ್ಷ. ಎಲ್ಲಿ ಹೋಗಬೇಕಾಗಿಲ್ಲವ. ತನು ದಂಡಿಸೋದು ಬ್ಯಾಡ, ಮನ ನಿಲ್ಲಿಸೋದು ಬ್ಯಾಡ, ಅರಣ್ಯಕ್ಕೆ ಹೋಗೋದು ಬ್ಯಾಡ, ನೀ ಗಜಮ್ ನಿಂದ್ರುವುದು ಬ್ಯಾಡ. ಇದ್ದಲ್ಲೇ ಸದ್ಗುರುನಾಥನಂತೇಳಿ ನಿನ್ನ ಸ್ವರೂಪವನ್ನು ತಿಳ್ಕೊನಿ. ಅದ ಮೋಕ್ಷ. ನಿನ್ನ ನಿಜ ಸ್ವರೂಪವನ್ನು ನೀ ತಿಳ್ಕೊಂಡಪ್ಪ ಅಂತಂದ್ರೆ ಅದ ಮೋಕ್ಷ. ಮೋಕ್ಷ ಅಂದರೆ ಏನು? ಸಾಯುವುದಕ್ಕೆ ಹುಟ್ಟು ಹೋಗಿ ಸಾಯುವುದಕ್ಕೆ ಮೋಕ್ಷ ತಾರೆ ಕೆಲವೊಂದು ಮಂದಿ. ಇಲ್ಲ, ನಿನ್ನ ಸ್ವರೂಪವನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನದಿಂದ ನೀ ತಿಳ್ಕೊಂಡಪ್ಪ ಅಂತಂದ್ರೆ ನಿನ್ನ ನಿಜ ಸ್ವರೂಪವನ್ನು ಅದ ಮೋಕ್ಷ ಐತಿ. ಮತ್ತೆಲ್ಲ ಐತಿ ಮೋಕ್ಷ? ಹುಟ್ಟುವುದು ಇಲ್ಲ, ಸಾಯೋದು ಪ್ರಶ್ನೆನೂ ಇಲ್ಲ. ಮಾಡ್ಕೋ ಹಂಗೆ. ಎದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪೆಯ ಪಾಯೆ ಪಾಯೆ ಮುರಾರಿ
ಭಜಗೋವಿಂದಂ ಭಜಗೋವಿಂದಂ ಭಜ ಮೂಢಮತಿ. ಎಲೆ ಮನುಷ್ಯನೇ, ತಿಳುಕ ನಿನ್ನ ನಿಜವನು. ಎದಕ್ಕೆ ಹುಟ್ಟೋದು ಸಾಯೋದು ಮಾಡ್ತಿ? ಹುಟ್ಟೋದು ಸಾಯೋದು ಎದಕ್ಕೆ ಮಾಡ್ತಿ? ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊ. ನೀನು ಹುಟ್ಟು ಸಾಯುವುದನೇ ಇಲ್ಲ, ಸಾಯುವುದ ಇಲ್ಲ, ಹುಟ್ಟಂಗೆ ಇಲ್ಲ ಅಂದರೆ ಎಲ್ಲಿ ಸಾಯ್ತೀನಿ? ಸಾಯುವುದ ಇಲ್ಲಲ್ಲ. ಈಗ ಎಲ್ಲರೂ ಏನು ತಿಳ್ಕೊಂಡಾರ ನೀವು? ನಾ ಹುಟ್ಟೇನಿ, ನಾ ಸಾಯ್ತನ ತಿಳ್ಕೊಂಡಾರ ನೀವು. ನಡ್ರಿ ಲಪ್ಪಾರತಿಯಲ್ಲಿ ಹೋಗಿ ನಡ್ರಿ, ಅಭ್ಯಾಸ ಮಾಡಿರಿ. ಅಭ್ಯಾಸ ಮಾಡಿ ನೀವು ಹುಟ್ಟದಂಗೆ ಮಾಡಿಕೋರಿ. ಎಲ್ಲ ಬಿಚ್ಚಿ ಹೇಳ್ತಾರೆ ಅವ್ರು. ಹೋಗ್ರಿ ಇಲ್ಲಿ, ಹೋಗಿ ಸದ್ಗುರುನಾಥನಿಗೆ ಹೇಳ್ರಿ, ನಾವು ಹುಟ್ಟಬಾರ್ದತ್ತೀವ್ರಿ, ಒಳ್ಳೆ ಹುಟ್ಟುದಾಗ ಆಗ್ತೈತಿ. ಏನು ನಾಚಿಕೆ ಬಂದೈತಿ ನಮಗೂ, ಈಗ ನಾಚಿಕೆ ಬಂದೈತಿ ನಮಗೆ. ಅದಕ್ಕಾಗಿ ಪರಮಾತ್ಮಗೆ ಎಷ್ಟಾರ ಸುಳ್ಳು ಹೇಳುದ ನೋಡ್ರಪ್ಪ. 1 ಸಲ 2 ಸಲ 3 ಸಲ ಸುಳ್ಳು ಹೇಳಕ್ಕೆ ಬರ್ತೈತಿ. ಪದೇ ಸುಳ್ಳು ಹೇಳೋದಂದ್ರೆ ಹೆಂಗೆ? ನಾಚಿಕೆ ಬರ್ತೈತಿ ಮನುಷ್ಯಾಗ, ನಾಚ್ತೈತಿ, ನಾಚ್ತೈತದ. ನಾಚಿಕೆ ಬರಬೇಕು ಒಂದು ಸ್ವಲ್ಪ. ಹುಟ್ಟದಂಗೆ ಮಾಡ್ಕೋರಿ. ಮಂದಿಗೆ ನಾಚಬ್ಯಾಡ್ರಿ, ಮಂದಿಗೆ ಒಳಗೆ ಆಗಬ್ಯಾಡ್ರಿ, ಎದಿಮೆಟ್ಟ ನಡೀರಿ. ಪರಂತು ಪರಮಾತ್ಮನಿಗಾರ ನಾಚ್ರಿ. ಏನು ವಚನ ಕೊಟ್ಟು ಬಂದರಲ್ಲ ಅವನಿಗಾರ ಸ್ವಲ್ಪ ನಾಚಿಕೆರಿಂದ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ಮೋಕ್ಷದ ದಾರಿಯನ್ನು ತಿಳ್ಕೊರೊಂದಿಟ್ಟು ಹೋಗಿ. ನಿಮಗೆ ನಿಶ್ಚಿಂತರಾಗಿರ್ತೀರಿ ನೀವು. ಯಾವುದು ಚಿಂತೆಯನ್ನು ಮಾಡೋದು ಬೇಕಾಗಿಲ್ಲ. ಚಿಂತನದಾಗ ಕಾಲ ಕಳೆದಕ್ಕತೆ. ಅಂಥ ಬಲ್ಲಿದ ಗುರುವಿನಂತೇಳಿ ಹೋಗಿ ನಾವು ನೀವು ಕೂಡಿ ಏನು ಮಾಡಬೇಕಾಗೈತಿ? ಹುಟ್ಟದಂಗೆ ಮಾಡ್ಕೋಬೇಕಾಗೈತಿ. ಹಗಲೆಲ್ಲ ಪರಮಾತ್ಮನಿಗೆ ವಚನ ಕೊಟ್ಟು ಎಷ್ಟು ಸಲ ವಚನ ಕೊಡೋದ್ರಿ? 1 ಸಲ 2 ಸಲ ಸುಳ್ಳು ಹೇಳೋದು. ಯಪ್ಪ ಮರ್ತಿದ್ನಳಪ್ಪ ಬಂದನತ್ತ ಒಮ್ಮೆ ಹೇಳೋದು. ಗೊತ್ತಿಲ್ಲದಕ್ಕಾಗಿ ಬಂದಿದ್ದೀವಪ್ಪ. ಎಲ್ಲರೂ ಗೊತ್ತು ಮಾಡಿಕೊಂಡಾರಿ ನೀವೆಲ್ಲ. ನೀವು ಪ್ರತಿಯೊಬ್ಬರು ಎಲ್ಲ ಮಹಾತ್ಮರಿಂದ ಶಾಸ್ತ್ರ ಪ್ರವಚನ ಕೇಳೀರಿ. ಎಷ್ಟು ವರ್ಷ ಆಯ್ತು ರೀ ನಿಮ್ಮ ಊರಾಗ ನಡೆದ? 40 ವರ್ಷ ಆಯ್ತು. 40 ವರ್ಷ ಆದ್ರೆ ಎಲ್ಲರೂ ಬಾಯಿಲೆ ಕೇಳ್ಯಾರಿಲ್ಲ? ಎಲ್ಲರೂ ಮೋಕ್ಷದ ಇಚ್ಛಾ ಪಡ್ಕೋಬೇಕು, ಮೋಕ್ಷ ಹೊಂದಬೇಕು ಅಂತ ಮಹಾತ್ಮರಿದ್ನ ಸಾರಿ ಹೇಳ್ತಾರೆ. ಗೊತ್ತಿರ್ಲಿಕ್ಕೆ ಪರಮಾತ್ಮನಿಗೆ ಗೊತ್ತಿಲ್ಲದಕ್ಕಾಗಿ ಇದೊಂದು ಸಲ ಬಂದನಪ್ಪ ತಾಯಿ ಗರ್ಭದಾಗತ್ತಿ ಹೇಳ್ತಿದ್ರಿ. 40 ವರ್ಷ ಆತು ಇದನ್ನು ಕೇಳಾಕತ್ತೆ ಅಂತ ಹೇಳ್ತೀರಿ. ಆದ್ರೆ ತಿಳ್ಕೊಂಡ ಮೇಲೂ ತಪ್ಪು ಮಾಡೋದು ಕೆಲಸ. ತಿಳಿಲ್ದ ಮಾಡೇದಿಪ್ಪ. 1 ಸಲ ಗಪ್ಪಕ್ಕಣ, 2 ಸಲ ಗಪ್ಪಕ್ಕ, 3ನೇ ಸಲಕ್ಕೆ ನಮಗೆ ನಾಚಬೇಕು. ಎಷ್ಟಂತ ಸುಳ್ಳು ಹೇಳುದ್ರಿ? ಹಂಗೆ ಸುಳ್ಳು ಹೇಳ್ಕೊತ ಹೋಗುದನ. ಓಂ ನಮಃ ಶಿವಾಯ ಅಂದ್ರೆ ಮೋಕ್ಷ ಆಕ್ಕೈತತ್ ಭಕ್ತಿಯಿಂದ. ಓಂ ನಮಃ ಶಿವಾಯ ಅಂದ್ರೆ
ಮೋಕ್ಷ ಅಕ್ಕೈತತ್ತ ಅವ್ರು ಹೇಳ್ತಾರೆ ಅಣ್ಣವ್ರು. ಈ ಶಾಸ್ತ್ರ ಹೇಳ್ತತಿ ನೀ ಯಾರೆಂಬುದನ್ನು ತಿಳ್ಕೊ ಅತ್ತ ಶಾಸ್ತ್ರ ಹೇಳ್ತತಿ. ಯಾವುದು ಕರೆ ಯಾವುದು ಸುಳ್ಳ. ನಿನ್ನ ನಿಜವಿದನೆ ತಿಳಿ ತಿಳಿ ಬೇರೆನ್ನದಲೆ ಮನುಜ. ಓಂ ನಮಃ ಶಿವಾಯ ಅಂದ್ರೆ ಮೋಕ್ಷ ಆಕ್ಕೈತಾನ ಅಂತಾರವ್ರು. ಒಟ್ಟು ಓಂ ನಮಃ ಶಿವಾಯ. ಬಾವ್ಯಾಗ ಬಿದ್ದಿರ್ತಾನ ಒಬ್ಬ ಮನುಷ್ಯ, ರಾತ್ರಿ ಬಿದ್ದಿರ್ತಾನ, ಬೆಳತಾನ ಏನು ಹಿಡಿದಿರ್ತಾನಲ್ಲೇ ಒಂದು ಬೇರು ಹಿಡಿದಿರ್ತಾನ. ಆ ಬೇರು ಹಿಡ್ಕೊಂಡ ಕೂತಿರ್ತಾನ, ಮುಳುಗಿರುವುದಿಲ್ಲ. ಆಮೇಲೆ ಮುಂಜಾನೆ ಎದ್ರುಪ್ಲೆ ಬರ್ತಾರೋ ನಮ್ಮ ಮನುಷ್ಯ ಮನೆಗೆ ಬಂದಿಲ್ಲ, ಏನು ನೋಡ್ಬೇಕಂತೇಳಿ ಬಾವ್ಯಾಗ ನೋಡ್ಬಿಡುದಂದ್ರೆ ಬೇರು ಹಿಡ್ಕೊಂಡು ಕೂತಿರ್ತಾನ. ಆಗೇನು ಮಾಡ್ತಾರೆ ಮೇಲಿನವರು, ತಮ್ಮ ಈ ಹಗ್ಗ ಬಿಡ್ತೀವಿ ತಳಗ, ಈ ಹಗ್ಗ ಹಿಡ್ಕೊಂಡು ಮ್ಯಾಲ ಬಾನಿ. ಅವ ಹೇಳ್ತಾನ, ಇಲ್ರಿ ಬೆಳತಾನ ನನ್ನಿದು ಕಾದತ್ತಿದ ಯಾವುದು ಬೇರು, ಅದನ್ನು ಹಿಡ್ಕೊಂಡು ಕುಂಡ್ರತ್ನಂದ್ರೆ ಇದಕ್ಕೇನು ಮೂರ್ಖತ್ತಿರೋ ಏನತ್ತೀರಿ. ಅದು ರಕ್ಷಣೆ ಮಾಡೈತಿ ರಾತ್ರಿ ಎಲ್ಲ. ಆದ್ರೆ ಈಗ ಮ್ಯಾಲ ಕರ್ಕೊಳಕ್ಕೆ ಬಂದಾರಲ್ಲ ಹಗ್ಗದ್ಲೆ ಜಗ್ಗಿ, ಯಾಕೆ ಬರುವಲ್ಲಿ ನೀ? ಹಂಗೆ ಬರೇ ಓಂ ನಮಃ ಶಿವಾಯ ಅಂದ್ರೆ ನಿನಗೆ ಮೋಕ್ಷ ಆಕ್ಕತ್ತೇನಂದ್ರೆ ಪರಮಾತ್ಮನ ಕೃಪಾ ಆಕ್ಕತ್ತೆ ನನಗೆ. ಗುರುನ ಬೇರೆ ಅದಾನ, ನಿರ್ಗುಣ ನಿರಾಕಾರ ಪರಮಾತ್ಮ ಅದಾನ. ಆ ಪರಮಾತ್ಮ ನಿನಗೆ ಗುರುವಿನ ತೋರ್ಸಾನ. ನೀ ಯಾವ ಗುರುವಿನ ಮಾಡ್ಕೊಂಡಾರೋ ಗೊತ್ತಿಲ್ಲ. ಎಂಥ ಗುರುವಿನ ಮಾಡ್ಕೋಬೇಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ದು ಗುರುವಿನನ್ನು ಮಾಡ್ಕೋಬೇಕು. ಯಾವ ಗುರುಗಳನ್ನಾರ ಮಾಡ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು, ಗುರುಗಳು ಹೇಳ್ತಾರೆ ಅವ್ರ, ರುದ್ರಾಕ್ಷಿ ಹಾಕೋ, ಜಪ ಮಾಡು, ಲಿಂಗ ಪೂಜೆ ಮಾಡು, ವಿಭೂತಿ ಧರಿಸ್ಕೊ, ಉಳ್ಕಿದ ಗುರುಗಳು ಇದನ್ನ ಹೇಳವ್ರ. ಆದ್ರೆ ಬಲ್ಲಿದ ಗುರು ಏನು ಮಾಡ್ತಾನಂದ್ರೆ ಯಾ ಲಿಂಗ ಬೇಡ, ಏನೂ ಬೇಡ, ನಿನ್ನ ನೀ ತಿಳ್ಕೊ ಸಾಕಿಷ್ಟ. ಮನಪೂರ್ವಕವಾಗಿ ಆ ಸದ್ಗುರುನಾಥ ಉಪದೇಶ ಮಾಡ್ತಾನೆ. ಪುಣ್ಯಾತ್ಮರೇ ಬದ್ರೆ ಅದರೊಳಗೆ ಕುಂಡ್ರಬೇಡ್ರಿ. ಮೋಕ್ಷವನ್ನು ಇಚ್ಛೆ ಮಾಡಿಕೊಂಡ ಎಲ್ಲರೂ ಮೋಕ್ಷ ಒಂದುನಂತೇಳಿ ಎರಡು ಪುಷ್ಪಗಳನ್ನು ಆ ಸದ್ಗುರುನಾಥನ ಪಾದದ ಮೇಲಿಟ್ಟ ಮುಗಿಸ್ತಾ ಇದ್ದೀನಿ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.